ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಪ್ರಧಾನಿ ಮೋದಿ ಅವರ ಆಗಮನ ಆಗ್ತಾ ಇರತಕ್ಕಂಥ ದೃಶ್ಯವನ್ನ ತಾವೀಗ ಗಮನಿಸ್ತಾ ಇದ್ದೀರಾ. ಹಿಂದೂಗಳ ಪವಿತ್ರ ತಾಣಗಳ ಪೈಕಿ ಒಂದಾದ ಅಯೋಧ್ಯೆಯಲ್ಲಿ ಪ್ರಧಾನಿ ಮೋದಿ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿ ಆಗ್ತಾ ಇದ್ದಾರೆ. ಪ್ರಧಾನಿ ಮೋದಿ ಅವರ ಆಗಮನ ಈಗ ತಾನೇ ಆಗಿದೆ. ರಸ್ತೆಯ ಇಕ್ಕೆಲಗಳಲ್ಲೂ ಕೂಡ ರಾಮ ಭಕ್ತರು ನಿಂತು ಪ್ರಧಾನಿ ಮೋದಿ ಅವರಿಗೆ ಪೂರ್ಣ ಕುಂಭ ಸ್ವಾಗತವನ್ನು ಕೊಡಲಾಗ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅಯೋಧ್ಯೆಗೆ ಭೇಟಿ ನೀಡಿದ್ದಾರೆ. ರಾಮ ಜನ್ಮಭೂಮಿ ದೇವಾಲಯದ ನಿರ್ಮಾಣ ಕಾರ್ಯ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ಇವತ್ತು ನಿರ್ಮಾಣ ಕಾರ್ಯ ಪೂರ್ಣಗೊಂಡಿರೋದರ ಸಂಕೇತವಾಗಿ ದೇಗುಲದ ಶಿಖರದ ಮೇಲೆ ಕೇಸರಿ ಧ್ವಜ, ನೀವೀಗ ನೋಡ್ತಾ ಇರತಕ್ಕಂಥದ್ದು ರಾಮಪಥ, ಅದು ಇದರಿಂದ ಚೌಕ್ನಿಂದ ಹಿಡಿದು ದೇವಸ್ಥಾನದ ತನಕ ಬರ್ತಕ್ಕಂಥ 1 ಕಿಲೋಮೀಟರ್ ದೂರದ ದಾರಿ. ಇಡೀ ಅಯೋಧ್ಯೆಯಲ್ಲಿ ಒಂದು ಮೇನ್ ರೋಡ್ ಅಂತಂದರೆ ಇದೆ, ಅದನ್ನು ರಾಮಪಥ ಅಂತ ಕರೀತಾರೆ. ಮತ್ತೊಂದಿದೆ, ಅದನ್ನು ಧರ್ಮಪಥ ಅಂತ ಕರೀತಾರೆ. ಏರ್ಪೋರ್ಟಿಂದ ಬಂದಿರ್ತಾರಲ್ಲ ಅದು ಧರ್ಮಪಥ, ಈಗ ಬರ್ತಾ ಇರ್ತಕ್ಕಂಥದ್ದು ರಾಮಪಥ. ಈ ರಾಮಪಥದಲ್ಲಿ ಅವರು ಆಗಮಿಸ್ತಾ ಇದ್ದಾರೆ. ರಸ್ತೆಯ ಎರಡೂ ಬದಿಯಲ್ಲಿ ಜನ ಮೋದಿಗೆ ಜೈಕಾರವನ್ನು ಹಾಕ್ತಾ ಇರೋದನ್ನು ತಾವು ಗಮನಿಸ್ತಾ ಇದ್ದೀರಿ. ಯಾಕಂದ್ರೆ ಇದೇ ಬಿಜೆಪಿಯ ಕಾರಣಕ್ಕೆ, ಇದೇ ಜನತಾ ಪರಿವಾರದ ಕಾರಣಕ್ಕೆ ಶುರುವಾದಂತಹ ಒಂದು ಹೋರಾಟ, ಒಂದು ಆಂದೋಲನ ಇವತ್ತು ಮಂದಿರವನ್ನ ಭವ್ಯವಾಗಿ ನಿರ್ಮಾಣ ಮಾಡಿಸಿದೆ. ಮೂಲ ಹೋರಾಟ ಇದು. ಎಕ್ಸಾಕ್ಟ್ಲಿ 10,000 ಕಿಲೋಮೀಟರ್ ರಾಮ ಮಂದಿರದ ರಥಯಾತ್ರೆ ಹೋಗಿತ್ತು. LK ಅಡ್ವಾಣಿ ಅವರ ಒಂದು ಕರೆಗೆ 10,000 ಕಿಲೋಮೀಟರ್ ಅಷ್ಟು ಕವರ್ ಮಾಡಿದ್ರು ಆ ಟೈಮ್ನಲ್ಲಿ. ಆಮೇಲೆ ಈಗ ವಾಟ್ಸಪ್ ಇದೆ, ನಾವು ಎಲ್ರಿಗೂ ಕನೆಕ್ಟ್ ಆಗ್ಬೋದು. ಈಗ ಒಂದು ಫೋನ್ ಕಾಲ್ ಮಾಡಿದ್ರೆ ಎಲ್ಲರೂ ಬರ್ತಾರೆ, ಜನ ಸೇರಿ ಅಂತ ಹೇಳಿದ್ರೆ. ಆಗ ಅದು ಯಾವುದೂ ಇರಲಿಲ್ಲ. ಆದರೂ ಅಲ್ಲೆಲ್ಲರೂ ಕೂಡ ಬಂದಿದ್ದು ನಿಸ್ವಾರ್ಥವಾಗಿ ಒಂದು ಮಂದಿರ ಆಗಬೇಕು ಅಂತ. ಮಂದಿರ ವಹಿ ಬನಾಯಂಗೆ ಅನ್ನುವಂತಹ ಘೋಷವಾಕ್ಯಗಳು ಮುಳುಗಿದ್ವು. ಜೈ ಶ್ರೀರಾಮ್ ಅನ್ನುವಂತಹ ಧ್ವನಿ ಎಲ್ಲ ಭಾಷೆ, ಎಲ್ಲ ಜಾತಿ, ಎಲ್ಲ ಪಂಥಗಳನ್ನು ಮರೆಸಿತ್ತು. ಯಾರೋ ಅಂಡಮಾನಿಂದ ಬಂದಿದ್ರು, ಯಾರೋ ಕೇರಳದವನು ಬಂದಿದ್ದ, ಎಲ್ಲರದ್ದು ಕೂಡ ಒಂದೇ ಧ್ವನಿ ಆಗಿತ್ತು. ಅಯೋಧ್ಯೆಯಲ್ಲಿ 92ರಲ್ಲಿ ಐತಿಹಾಸಿಕ ಘಟನೆಗೆ ಸಾಕ್ಷಿಯಾದಂತಹ ದಿನ. ಒಂದು ಕಳಂಕಿತ ಕಟ್ಟಡ ಅಲ್ಲಿ ಎದ್ದಿದೆ. ಆ ಕಳಂಕಿತ ಕಟ್ಟಡವನ್ನು ಒಡಿಬೇಕು ಅನ್ನೋದು ಅವರೆಲ್ಲರ ಕೂಗಾಗಿತ್ತು. ಲಕ್ಷಾಂತರ ಕರಸೇವಕರು ಬಂದಿದ್ರು. ಆಮೇಲೆ ಒಂದು ಮಂದಿರ ನಿರ್ಮಾಣ ಮಾಡ್ತೀವಿ ಅಂದಾಗ ಮೊದಲನೇ ದಿನಾನೇ 1,500 ಕೋಟಿಯಷ್ಟು ದೇಣಿಗೆಯನ್ನು ಕೊಟ್ಟಂತಹ ಜನ, ಭಾರತದ ಜನ, ವಿಶ್ವದ ಸುತ್ತಲೂ ಕೂಡ ರಾಮನ ಭಕ್ತರು ಎಷ್ಟು ಮಟ್ಟಿಗಿದ್ದಾರೆ ಅನ್ನೋದಕ್ಕೆ, ಇಡೀ ಮಂದಿರವನ್ನು ನಿರ್ಮಾಣ ಮಾಡೋದಕ್ಕೆ ಒಂದೇ ₹1 UP ಸರ್ಕಾರ ಖರ್ಚು ಮಾಡಲಿಲ್ಲ, ಒಂದೇ ₹1 ಕೇಂದ್ರ ಸರ್ಕಾರ ಖರ್ಚು ಮಾಡಲಿಲ್ಲ. ಕೇವಲ ಜನ ಕೊಟ್ಟ ದೇಣಿಗೆಯ ಹಣದಿಂದ ಟ್ರಸ್ಟ್ ಇಷ್ಟು ದೊಡ್ಡ ಭವ್ಯ ಮಂದಿರವನ್ನ ನಿರ್ಮಾಣ ಮಾಡಿದೆ. ಆ ಹಣ ಇನ್ನೂ ಇದೆ, ಕಂಪ್ಲೀಟ್ ಆಗಿ ಖರ್ಚಾಗಿಲ್ಲ. ಆಮೇಲೆ ಇಟ್ಟಿಗೆಗಳು ಇದಾವೆ, ಇನ್ನೂ ಇದೆ. ಆ ಮಟ್ಟಿಗೆ ಅಂದ್ರೆ ಜನರ ಶ್ರದ್ಧೆಯನ್ನ ಯಾರೇ ಅತಿಕ್ರಮಣ ಮಾಡೋದಕ್ಕೆ ಬಂದರೂ ಕೂಡ, ಆಕ್ರಮಣ ಮಾಡೋದಕ್ಕೆ ಬಂದರೂ ಕೂಡ ಅದನ್ನು ತೆಗಿಯೋಕ್ಕಾಗಲಿಲ್ಲ. ಆಮೇಲೆ ನಮ್ಮ ಇಡೀ ಪೀಳಿಗೆ, ಅಂದರೆ ನಮ್ಮ ಇವತ್ತಿನ ಪೀಳಿಗೆಯಿಂದ ಹಿಡಿದು 500 ವರ್ಷಗಳ ತನಕ ಜನ ನಮ್ಮ ಹತ್ರ ದೇವಸ್ಥಾನ ಇಲ್ಲದೆ ಇರ್ಬೋದು, ಆದರೆ ನಮ್ಮ ಹತ್ರ ಇರುವಂತಹ ಶ್ರದ್ಧೆಯನ್ನು ನಿಮ್ಮ ಹತ್ರ ಕಿತ್ಕೊಳ್ಳೋಕ್ಕಾಗಲ್ಲ. ನನ್ನ ಕೈನಲ್ಲಿ ಇವತ್ತು ದುಡ್ಡಿಲ್ಲ ಅನ್ಬೋದು, ಆದರೆ ನನ್ನ ಶ್ರದ್ಧೆಯನ್ನು ನನ್ನ ಮಕ್ಕಳಿಗೆ ಪಾಸ್ ಮಾಡ್ತೀನಿ ಅಂತ ನಮ್ಮ ಪೂರ್ವಜರು ತೋರಿಸಿದ್ರು. ಅದರ ಪರಿಣಾಮ ಏನು? ರಾಮನ ಬಗ್ಗೆ ಪ್ರತಿಯೊಬ್ಬರಿಗೂ ಇವತ್ತಿಗೂ ಅಷ್ಟೇ ಪ್ರೀತಿ ಇದೆ. ಸರ್ವ ಯುಗಕ್ಕೂ ಕೂಡ ರಾಮ ಒಬ್ಬ ಆದರ್ಶ ಪುರುಷ. ಭಾರತದ ಆತ್ಮ ಯಾರು ಕೇಳಿದರೆ ರಾಮ ಅಂತಾರೆ. ರಾಮನ ಬಗ್ಗೆ ಹಲವರಿಗೆ ಕೊಂಕಿರ್ಬೋದು, ಆದರೆ ಒಬ್ಬ ರಾಜ ಸ್ವಾರ್ಥವನ್ನು ಬಯಸದೆ ರಾಜ್ಯದ ಆಡಳಿತ ಮಾಡಿದ್ರೆ, ತನಗೋಸ್ಕರ ಏನನ್ನೂ ಇಟ್ಕೊಳ್ಳದೆ ಪ್ರಜೆಗಳ ಹಿತಕ್ಕೋಸ್ಕರ ಯೋಚನೆ ಮಾಡಿದ್ರೆ, ಅಧರ್ಮದ ವಿರುದ್ಧ ಧರ್ಮದ ಜಯ ಅನಿವಾರ್ಯ ಅನ್ನೋದನ್ನು ತೋರಿಸಿದ್ರೆ, ಆತ ಪ್ರತಿ ಯುಗಗಳಲ್ಲೂ ಕೂಡ ನೆನೆಸ್ಕೊಳ್ಳೋದಕ್ಕೆ ಅರ್ಹ ಅನ್ನೋದನ್ನು ತೋರಿಸ್ಕೊಟ್ಟಿದೆ. ರಾಮನ ಗುಣದ ಬಗ್ಗೆ ಎಷ್ಟು ಅಂತ ನಾವು ಮಾತಾಡ್ಬೋದು. ಬ್ಯೂಟಿ ಆಫ್ ಡೆಮೋಕ್ರಸಿ, ನಮ್ಮ ಪ್ರಜಾಪ್ರಭುತ್ವದ ಬ್ಯೂಟಿ ನೋಡಿ. ಯಾವ ಒಂದು ಮೂಲ ವಿಚಾರ, ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡ್ತೀವಿ ಅಂತಕ್ಕಂಥ ಮೂಲ ವಿಚಾರ ಉಟ್ಕೊಂಡು ಒಂದು ಪಕ್ಷ ಸ್ಥಾಪನೆ ಆಯಿತು. ಆ ಪಕ್ಷ ಇವತ್ತು ಕೇಂದ್ರ ಸರ್ಕಾರದಲ್ಲಿ ಅಧಿಕಾರದಲ್ಲಿದೆ. ಅದೇ ಪಕ್ಷದ ವತಿಯಿಂದ, ಅಥವಾ ಪಕ್ಷದ ವತಿಯಿಂದ ಅಂದರೆ ಆ ನಾಯಕರ ವತಿಯಿಂದ ಈಗ ದೇವಸ್ಥಾನ ಕಂಪ್ಲೀಟ್ ಕೂಡ ಆಗಿರ್ತಕ್ಕಂಥದ್ದನ್ನು ಗಮನಿಸ್ತಾ ಇದೆ.